ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಹಬ್ಬ ದಿನದ ವ್ಲಾಗು. ನೋಡ್ತಿರ್ಬೋದು 3 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದು ನಾನು. ನೆನಪೇ ಇಲ್ಲ ಇವತ್ತು ಹಬ್ಬ ಅಂತ ಮರೆತು ಮಲ್ಕೊಂಬಿಟ್ಟಿದ್ದೀನಿ. ಸುಮ್ಮನೆ ಹಾಗೆ ಫೋನ್ ಎತ್ಕೊಂಡು ನೋಡಿದ್ರೆ 3:45 ಅಂತ ತೋರಿಸ್ತಾ ಇದೆ. ಯಾಕೆ ಇಷ್ಟೊತ್ತಿಗೆ ನೆನಪು ಬಂತು ನನಗೆ ಅಂತ ನಾನೇ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ನೆನೆಸ್ಕೊಡ್ರೋ, ಅಯ್ಯೋ 3 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ, ನೋಡಿದ್ರೆ 3:45 ಇವತ್ತು ಹಬ್ಬ ಅಂತ ಹೇಳಿ ಆವಾಗ ಎಚ್ಚರವಿದ್ದು ಎದ್ದು ಬೇಗ ಸ್ವಲ್ಪ ಎಕ್ಸಸೈಸನ್ನು ಮಾಡಿದೆ. ನಂತರ ಬಂದು ಹಬ್ಬದ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಬ್ಬದ ದಿನ ಏನೇನೆಲ್ಲ ನಡೀತು ಏನು ಅನ್ನೋದನ್ನು ನೋಡೋಣ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆದಿರ ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೇ 38 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಒಂದು ಹೊಸ ಹರುಷ ತರಲಿ. ಬೇವು ಬೆಲ್ಲ ತಿನ್ನಿ, ಸುಖ ದುಃಖ ಎರಡನ್ನೂ ಸಮವಾಗಿ ಸ್ವೀಕರಿಸೋಣ. ನೀವೇನೇನೆಲ್ಲ ಅಂದ್ಕೊಂಡಿದ್ದೀರಾ ಈ ವರ್ಷ ಪೂರೈಸಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಡ್ತೀನಿ ಆ ದೇವ್ರ ಹತ್ರ. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ನನ್ನ ಒಂದು ಕೆಲಸ ಏನಿತ್ತು, ಬೆಳಗ್ಗೆ ರಾತ್ರಿಯೇ ಎಲ್ಲ ಕೆಲಸ ಮುಗಿಸಿ ಮಲಗಿದ್ದೆ. ಬೆಳಗ್ಗೆ ಎದ್ದು ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಇವಾಗ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬದ ಟೈಮಲ್ಲಿ ಏನು ಗೊತ್ತಾ, ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಪೂಜೆ ಮಾಡಿಬಿಡಬೇಕು, ದೀಪ ಅಂಟಿಸ್ಬಿಡಬೇಕು. ನನಗೆ ಅದೇ ಖುಷಿ. ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಮನೆಯಲ್ಲಿ ಹಬ್ಬ ಆಗಿರಬೇಕು. ಸೊ ಆ ಒಂದು ಖುಷಿನೇ ಬೇರೆ ಗೊತ್ತಾ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಒಂದು ಬೆಳಗ್ಗೆನೇ ಹಬ್ಬದ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನಂಗೆ ನಿದ್ದೆನೇ ಬರೋದಿಲ್ಲ. ಬೇಗ ಎದ್ದು ಕೆಲಸ ಮಾಡಿ ಪೂಜೆ ಮಾಡಿಬಿಡಬೇಕು ಬೆಳಗ್ಗೆನೇ. ಸೊ ಸ್ನಾನ ಮಾಡ್ಕೊಂಡು ಮಕ್ಕಳಿಗೆಲ್ಲ ಬೇಗ ಎಲ್ಲ ಸ್ನಾನ ಮಾಡಿಸ್ಬಿಟ್ನಪ್ಪ. ಆಲ್ಮೋಸ್ಟ್ ಒಂದು 7 ಗಂಟೆಗೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಗೀಜೆ ಎಲ್ಲ ಆಗೋಯ್ತು. 9 ಗಂಟೆಗೆಲ್ಲ ಎಲ್ಲರೂ ಸ್ನಾನ ಮಾಡಿಕೊಂಡು ಒಂದು ಕಡೆಯಿಂದ ಹಬ್ಬದ ಕೆಲಸನೇ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಅಡುಗೆ ಆಗಿರಲಿ ಅಥವಾ ಮನೆಯಲ್ಲಿ ಕೆಲಸ ಆಗಿರಲಿ ಎಲ್ಲ ಆಲ್ಮೋಸ್ಟ್ ಮುಗ್ದೋಯ್ತು. ನಾನು ದೀಪ ಅಂಟಿಸೋ ಅಷ್ಟೊತ್ತಿಗೆ 5:30 ಆಗಿತ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಅಂಟಿಸ್ಬೇಕು ಅಂತ ಹೇಳ್ತಾರೆ. ಒಂದು 4 ಗಂಟೆಯಿಂದ ಹಿಡಿದು 6 ಗಂಟೆ ಒಳಗಡೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಸೊ ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಪೂಜೆ ಆಯಿತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಪೂಜೆ ಆದಮೇಲೆ ಬಾಳೆ ದಿಂಡನ್ನು ತೊಗೊಂಬಂದು ಇಟ್ಟರು. ಯಾವಾಗಲೂ ಹಬ್ಬದ ಟೈಮಲ್ಲಿ ಚಿಕ್ಕ ಬಾಳೆ ದಿಂಡನ್ನು ತೊಗೊಂಬಂದು ಆ ದೇವ್ರ ಫೋಟೋ ಹತ್ರ ಇಡ್ತೀವಿ ನಾವು, ಆ ಕಡೆ ಈ ಕಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇನ್ನು ಹೊರಗಡೆ ಬಂದು ನನ್ನ ಹಸ್ಬೆಂಡು ಗೇಟ್ಗೆಲ್ಲ ನಾನು ಹೂವು ಎಲ್ಲ ಹಾಕಿದ್ದೆ. ಈ ಮಾವಿನ ಎಲೆ ಮತ್ತು ಈ ಬೇವಿನ ಸೊಪ್ಪೆಲ್ಲನೂ ಇಡ್ತಾಯಿದ್ರು. ಈ ರೀತಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಪ್ರತಿ ಹಬ್ಬಕ್ಕೂ ಅಷ್ಟೇ ಗೇಟ್ಗೆ ಹೂವು ಎಲ್ಲ ಹಾಕಿ ಮಾವಿನ ಎಲೆ ಎಲ್ಲ ತಂದು ಇಟ್ಟು ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ತುಂಬ ಖುಷಿಯಿಂದ ಆಚರಣೆ ಮಾಡ್ತೀವಿ. ನಂತರ ಬಂದು ಸೊ ಇವಾಗ ಅಡುಗೆ ಮನೆಗೆ ಬಂದೆ. ಅವ್ರಿಗೆ ಕಾಫಿ ಇಟ್ಕೊಳ್ಳೋಣ ಅಂತ ಹೇಳಿ ಕಾಫಿಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಬಂದಳು, ಚಿಕ್ಕವಳು. ಮಮ್ಮಿ ಅಂದರೆ ಬೆಳಗ್ಗೆ 5:30ಗೆ ಎದ್ಬಿಟ್ಟಿದ್ದಾಳೆ. ಮಮ್ಮಿ ಹಬ್ಬ ಆಗೋಯ್ತಾ, ಪೂಜೆ ಮಾಡಿಬಿಟ್ಟ, ನಾನು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ಲು. ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿದೆ. ಅವಳಂಗೆ ಬೆಳಗ್ಗೆ ಈ ಹಬ್ಬದ ಟೈಮಲ್ಲಿ ಅವಳಿಗೊಂಥರ ಖುಷಿ. ಹಬ್ಬ ಅಂದರೆ ಮಮ್ಮಿ ಹಬ್ಬ ಯಾವಾಗ ಮಮ್ಮಿ ಅಂತ ಕೇಳ್ತಾನೆ ಇರ್ತಾಳೆ. ಸೊ ಇನ್ನು ಎಲ್ಲರಿಗೂ ಸ್ವಲ್ಪ ತಲೆಗೆ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ತಾತಾಗೆ ಮತ್ತು ನನ್ನ ಹಸ್ಬೆಂಡ್ ಅವರ ತಮ್ಮ ಅವರು ಬಂದಿದ್ದರು. ಸೊ ಅವ್ರಿಗೂ ಸಹ ಹಾಕ್ತಾಯಿದ್ದೀನಿ. ಇನ್ನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಅಪ್ಪ, ಜಾಸ್ತಿ ಏನೂ ಇಲ್ಲ, ಒಂದು ಅರ್ಧ kg ಆಗುವಷ್ಟು ಬೇಳೆ ಹಾಕಿದ್ದೆ. ಕರೆಕ್ಟಾಗಿ ಸರಿ ಹೋಯಿತು. ಇನ್ನೊಂದು 2 ಒಬ್ಬಟ್ಟಾಗುವಷ್ಟು ಮಿಕ್ಕಿದ್ದಾವೆ ಅಷ್ಟೇ. ಬೇಳೆನೂ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಕಡೆ
ಮೈದಾನು ಕಲಸಿ ಇಟ್ಟಿದ್ದೀನಿ. ಇನ್ನು ನನ್ನ ಫೇವ್ರೆಟ್ ರಸಮನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಗೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಮೆಂತೆ ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಈ ರೀತಿ ಹಾಕಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವೇನು ಬೇಯಿಸಿ ಇಟ್ಕೊಂಡಿದ್ವಿ ಬೇಳೆನ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಆನಂತರ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ರುಬ್ಕೊಳ್ಳೋ ಅಂಥದ್ದು. ಸೊ ಇವಾಗ ಈ ಒಂದು ಪಾತ್ರೆಯಲ್ಲಿ ಏನು ನಾನು ಬೇಳೆಗೆ ಅಂದರೆ ಹೂರಣಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ಅದೇ ಒಂದು ಪಾತ್ರೆಗೆ ಸ್ವಲ್ಪ ಸಿಹಿ ಇರುತ್ತಲ್ವ, ಆ ಕಲಸಿರುವಂಥ ಪಾತ್ರೆ ಹೂರಣಕ್ಕೆ ರೆಡಿ ಮಾಡಿರುವಂಥ ಪಾತ್ರೆಯಲ್ಲೇ ರಸಮನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ರಸಮ್ ಅಂತ ಹೇಳಿ ಅದೇ ಒಂದು ಪಾತ್ರೆಗೆ ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ, ಸೊ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಸಕ್ಕತ್ತಾಗಿ ಬಂದಿತ್ತು. ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಒಂದು ತೊಗರಿಬೇಳೆ ರಸಮ್. ನನಗೆ ತುಂಬಾ ಇಷ್ಟ. ಈ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಎಷ್ಟು ಮಾಡಿಸ್ಕೊಂಡು ತಿಂದಿದ್ದೀನಿ ಗೊತ್ತಾ. ನಂಗೆ ತುಂಬಾ ಇಷ್ಟ ಆ ಒಂದು ಫ್ಲೇವರು ಮತ್ತು ಆ ಒಂದು ಟೇಸ್ಟು ಸಖತ್ ಇಷ್ಟ ನನಗೆ. ಸೊ ಇವಾಗ ಆ ಕಡೆ ಅಡುಗೆಗೂ ರೆಡಿ ಮಾಡ್ತಾಯಿದ್ದೀನಿ, ಈ ಕಡೆ ನನ್ನ ಹಸ್ಬೆಂಡು ಕುತ್ಕೊಂಡಿದ್ರು, ಬಾ ಎಣ್ಣೆ ಹಾಕ್ಬಾ ಅಂತ ಹೇಳಿ. ಸೊ ಅವ್ರಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ತಾಯಿದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಊರ ಕಡೆ ಹೆಂಗೆ ಗೊತ್ತಾ, ಸೊ ಮನೆಗಳಿಗೂ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ತಾಯಿದ್ವಿ ಎಣ್ಣೆನ. ಮನೆಗಳಿಗೂ ಎತ್ಕೊಂಡೋಗಿ ಹಾಕ್ತಾಯಿದ್ವಿ. ಇಲ್ಲೆಲ್ಲ ಏನೂ ಇಲ್ಲಪ್ಪ, ಅವರಷ್ಟು ಅವರೇ ಹಾಕ್ಕೋಬೇಕು. ಆವಾಗಿನ ಒಂದು ದಿನಗಳು ತುಂಬಾ ಒಂದು ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಇನ್ನು ಅಡುಗೆ ಆಯಿತು, ಗೊತ್ತಿದೆಯಲ್ಲ ನಾರ್ಮಲ್ ಒಬ್ಬಟ್ಟು ಊಟ, ಅನ್ನ, ರಸ, ಒಬ್ಬಟ್ಟು, ಹಪ್ಪಳ ಮತ್ತು ವಡೆ ಮಾಡಿದ್ದೆ. ಇದು ಬಂದು ನನ್ನ ಊಟ. ಇವತ್ತಂತೂ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೆಟ್ ಸಾಂಬಾರು ಅಂತೀನಿ, ರಸಮ್. ಸೊ ಅನ್ನ ರಸ ಒಂದೇ ಒಬ್ಬಟ್ಟು ತೊಗೊಂಡಿದ್ದಿತ್ತು, ಅನ್ನ ರಸ ಮತ್ತು ಒಂದು 3 ಇದು ತೊಗೊಂಡಿದ್ದೀನಿ, ವಡೆ ಮತ್ತು ಹೆಸರುಬೇಳೆ. ಇವಿಷ್ಟು ನನ್ನ ಇವತ್ತಿನ ಊಟ. ಒಂದು ಹಪ್ಪಳ. ಫುಲ್ ಮೀಲ್ಸ್ ಊಟ. ತುಂಬ ದಿನ ಆದಮೇಲೆ ರೈಸ್ ತಿನ್ನೋ ಮಜಾ ಇದೆಯಲ್ಲ, ಸೂಪರ್. ಸೂಪರಾಗಿದೆ ರಸಮ್, ನನ್ನ ಫೇವ್ರೆಟ್ ರಸಮ್. ಸ್ವಲ್ಪ ರೈಸು, ಒಂದು ಒಬ್ಬಟ್ಟು, 3 ತಗೊಂಡಿದ್ದೀನಿ. ಏನು ವಡೆ, ನನಗೆ ತುಂಬ ಇಷ್ಟ. ಅದಕ್ಕೆಲ್ಲ ಚೆನ್ನಾಗಿ ಭರ್ಜರಿ ಊಟ. ಒಂದಿನ ತಿಂದರೆ ಏನೂ ಆಗೋದಿಲ್ಲಪ್ಪ, ಆರಾಮಾಗಿ ತಿನ್ಬೋದು. ಹೆಸರುಬೇಳೆ ಜಾಸ್ತಿ ತಗೊಂಡಿದ್ದೀನಿ. ಉಂಡು ನಿರ್ದೇಶ ಊಟ ಮಾಡಿ. ಸೊ ಸಿಗ್ತೀನಿ ಇವತ್ತೆಲ್ಲ ಏನೇನೆಲ್ಲ ನಡೆಯುತ್ತೆ ಹಬ್ಬದ ದಿನ ಅನ್ನೋದನ್ನ ನೀವು ಸಹ ನೋಡಿ. ಅದರ ಖುಷಿಯಿಂದ ಹಬ್ಬ ಆಚರಣೆ ಮಾಡಿ, ಏನ ಸಾಯಂಕಾಲ ಅಥವಾ ಮಧ್ಯಾಹ್ನ ಸಿಗ್ತೀನಿ. ಬಾಯ್. ಇನ್ನು ಅಡುಗೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೋಡಿ ಕಿಚನ್ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡೋದೇ ಇವಾಗ ದೊಡ್ಡ ಟಾಸ್ಕು. ಕ್ಲೀನ್ ಮಾಡಿಬಿಟ್ಟಪ್ಪ, ಆಗಿಂದಾಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಈವ್ನಿಂಗ್ ಬಂದು ನನ್ನ ಮಗಳಿಗೆ ರೆಡಿ ಮಾಡಿದ್ದೀನಿ, ಚಿಕ್ಕವಳಿಗೆ. ಮಮ್ಮಿ ಸೀರೆ ಉಡಿಸು ಅಂತ ಇದು ಮಾಡ್ತಾಯಿದ್ಲು. ಆ್ಯಕ್ಚುಲಿ ಏನು ಗೊತ್ತಾ, ಅವಳು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿನಗೆ ಸಾಯಂಕಾಲಕ್ಕೆ ಸೀರೆ ಉಡಿಸ್ತೀನಿ, ರೆಡಿ ಮಾಡ್ತೀನಿ, ಮೇಕಪ್ ಮಾಡ್ತೀನಿ, ಮಲ್ಕೋ ಅಂತ ಹೇಳಿದೆ. ಮಲ್ಕೊಬಿಟ್ಲು. ಎದ್ದಿದ ತಕ್ಷಣ ನಂಗೆ ರೆಡಿ ಮಾಡು ಅಂತ ಕೂತ್ಬಿಟ್ಟಿದ್ದಾಳೆ. ಸರಿ ಅಂತ ಹೇಳಿ ನಮ್ಮಮ್ಮ ಅವರು ತಗೊಂಡಿದ್ರು ಈ ಒಂದು ಲಂಗ ಬ್ಲೌಸು. ಇದಕ್ಕೊಂದು ವೇಲ್ ಬಂದಿತ್ತು. ಸೊ ಅದನ್ನೇ ಇವಾಗ ಲಂಗ ದಾವಣಿ ಥರ ಹುಟ್ಬಿಟ್ಟು ಅವಳಿಗೆ ರೆಡಿ ಮಾಡಿದ್ದೀನಿ. ಇವಾಗ ಎಲೆ ಅಡಿಕೆ ಕೊಟ್ಟು ಅದರಲ್ಲಿ ಸ್ವಲ್ಪ ಕಾಣಿಕೆ ಇಟ್ಟು ದೊಡ್ಡವ್ರಿಗೆ ಕಾಲು ಮುಗಿಸ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಈ ರೀತಿ ಮಾಡ್ತಾರಪ್ಪ. ಈ ಒಂದು ಹಬ್ಬದ ಟೈಮಲ್ಲಿ ದೊಡ್ಡವ್ರಿಗೆ ಎಲೆ ಅಡಿಕೆ ಕೊಟ್ಟು ಕಾಲನ್ನು ಮುಗಿದು ಆಶೀರ್ವಾದ ತೊಗೊಳ್ತಾರೆ. ಸೊ ಆ ರೀತಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹಾಗೆ ಮಾಡ್ತಾ ಇದ್ದಿದ್ದು. 10 ರೂಪಾಯಿಗೆ 1 ರೂಪಾಯಿ 50 ಪೈಸೆ ಚಿಲ್ಲರೆ ಮಾಡಿಸ್ಕೊಂಬಿಟ್ಟು ಯಾರ್ಯಾರೆಲ್ಲ ಇಷ್ಟ ಅವ್ರಿಗೆಲ್ಲರಿಗೂ ದೊಡ್ಡವ್ರಿಗೆ ಎಲೆ ಅಡಿಕೆ ಕೊಟ್ಬಿಟ್ಟು ಅದರಲ್ಲಿ 50 ಪೈಸೆ 1 ರೂಪಾಯಿ ಕೊಟ್ಬಿಟ್ಟು ಕಾಲು ಮುಗಿತಾ ಇದ್ವಿ. ಸೀರೆ ಎಲ್ಲ ಉಟ್ಕೊಂಡು ಚೆನ್ನಾಗಿರ್ತಾ ಇತ್ತಪ್ಪ ಆವಾಗಿನ ಒಂದು ದಿನಗಳು. ತುಂಬಾ ನೆನಪಾಗ್ತಾ ಇದ್ವು ನನಗೆ.
ನನಗೆ. ಸೊ ಆ ರೀತಿ ನನ್ನ ಮಕ್ಳಿಗೂ ಸಹ ಮಾಡಿಸ್ತಾ ಇದ್ದೀನಿ. ಬಟ್ ನನ್ನ ದೊಡ್ಡ ಮಗಳು ರೆಡಿ ಆಗಲಿಲ್ಲ. ನಂಗೆ ಬೇಡ ಹೋಗು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಇವಳಿಗಾದ್ರೂ ಸರಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ. ಅವಳಿಗೆ ಈ ರೀತಿ ಮೇಕಪ್ ಮಾಡಿಕೊಂಡು ರೆಡಿ ಆಗಬೇಕಂದ್ರೆ ತುಂಬಾ ಇಷ್ಟ. ಆ ಕೂದಲು ಚಿಕ್ಕ ಕೂದಲಲ್ವಾ, ಹಾಕೋಕ್ಕೆ ಆಗಲಿಲ್ಲ. ಎಷ್ಟು ಕಷ್ಟಪಟ್ಟು ಒಂದು ಗಂಟೆ ಹಾಕ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಹೂವು ಇತ್ತು, ಸೊ ಅದನ್ನೇ ಮುಡಿಸಿದ್ದೀನಿ. ಅನಂತರ ಬಂದು ಕೆಲಸ ಎಲ್ಲ ಮುಗೀತು. ಮತ್ತು ಸಾಯಂಕಾಲಕ್ಕೆ ದೇವ್ರ ದೀಪ ಹಚ್ಚಿ ಪೂಜೆಯನ್ನು ಮಾಡಿದೆ. ಇನ್ನು ನನ್ನ ಒಂದು ಲಂಚ್ ಬಂದು ಬೆಳಗ್ಗೆ ಒಬ್ಬಟ್ಟು ತಗೊಂಡಿದ್ನಲ್ವ. ಸೊ ಇವತ್ತು ಫುಲ್ಲು ಮೀಲ್ಸ್ ಅಂತಲೇ ಹೇಳ್ಬೋದು. ಒಬ್ಬಟ್ಟು ಮೈದಾ, ಅದು ಬೇಗ ಜೀರ್ಣ ಆಗೋದಿಲ್ಲ. ಹಸಿವು ಆಗ್ತಾಯಿತ್ತು, ಬಟ್ ನಾನು ಏನು ಜಾಸ್ತಿ ಹೆವಿಯಾಗಿ ತೊಗೊಂಡಿಲ್ಲಪ್ಪ. ಮತ್ತು ಈವ್ನಿಂಗ್ ಬಂದು ಹೆಸ್ರುಬೇಳೆ ತೊಗೊಂಡಿದ್ದೆ. ಬೆಳಗ್ಗೆ ಮಾಡಿದ ಹೆಸ್ರುಬೇಳೆನೇ ಇತ್ತು. ಸೊ ಅದೇ ಒಂದು ಬೌಲ್ ಆಗುವಷ್ಟು ತೊಗೊಂಡೆ. ಜಾಸ್ತಿ ಏನು ತೊಗೊಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅದಾದಮೇಲೆ ಒಂದು 2 ವಡೆ ತಿಂದೆ. ಒಂದು 2 ವಡೆ ತಿಂದೆ, ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ನಾನು. ಅಷ್ಟೇ. ನಾಳೆ ಲಿಕ್ವಿಡ್ ಡಯಟ್ ಮಾಡೋಣವೋ ಬೇಡೋ ಏನಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ನೋಡೋಣ ಏನೇನೆಲ್ಲ ಆಗುತ್ತೆ ಏನು ಅನ್ನೋದನ್ನು ನೋಡೋಣ. ಲಿಕ್ವಿಡ್ ಡಯಟ್ ಮಾಡೋದವೋ ಬೇಡೋ, ಯಾಕಂದರೆ ಮತ್ತೆ ನಾಳಿದ್ದು ಹೊಸ್ತಡ್ಕು ಅಲ್ವಾ. ಸೊ ಅದೇ ಇವತ್ತು ಮೈದಾ ಅದೆಲ್ಲ ತಿಂದಿದ್ದೀನಿ. ಮೈದಾ ಅಂದರೆ ಒಬ್ಬಟ್ಟೆಲ್ಲ ತಿಂದಿದ್ದೀನಿ ಅಲ್ವಾ. ಸೊ ಮತ್ತೆ ನಾನು ನಾಳೆ ಮಾಡಬೇಕೋ ಬೇಡವೋ ಅನ್ನೋದನ್ನು ನೋಡೋಣ, ಯೋಚನೆ ಮಾಡೋಣ. ಲೈಟಾಗಿ ಏನಾದರೂ ಫುಡ್ ತೊಗೊಳೋದು ಅಥವಾ ಲಿಕ್ವಿಡ್ ಡಯಟ್ ಮಾಡೋದು ಏನು ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ಬರುತ್ತೆ. ನನ್ನ ಫ್ರೆಂಡ್ ಅವರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿದ್ದೀನಿ. ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಫಸ್ಟ್ ಮೆಂಬರ್ ನನ್ನನ್ನು ಯುಗಾದಿ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಕರೆದಿರೋರು ನನ್ನ ಫ್ರೆಂಡ್ ನವ್ಯ ಅಂತ ಹೇಳಿ. ಹೇಳಪ್ಪ ಒಂದು ಹಾಯ್. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಏನಪ್ಪ, ತ್ರಿಶು ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಫ್ರೆಂಡ್ ನಾನು ನೋಡಿದ್ದೀರಾ, ಒಂದು 2-3 ವಿಡಿಯೋದಲ್ಲೆಲ್ಲ ನೋಡಿದ್ದೀರಿ. ಬೇಗ ಸಣ್ಣ ಆದರೂ ನಾನು ಸಣ್ಣನೇ. ನಾನು ಪಟ್ಟು ಬಿಡಲಿಲ್ಲ. ನಾನು ಹೇಳಿದ್ನಲ್ಲ ಇವತ್ತು ವಿಡಿಯೋದಲ್ಲಿ, ಏನೇ ಮಾಡಬೇಕಾದ್ರೂ ಪಟ್ಟು ಬಿಡಬಾರ್ದು, ಮಾಡಲೇಬೇಕು ಅಂತ. ಅವ್ರು ಏನು ಸ್ಟ್ರಾಂಗಾಗಿ ನಿರ್ಧಾರ ತಗೊಂಡಿಲ್ಲ, ಹಂಗೆ ಇದ್ದಾರೆ. ಸೊ ನಾನು ಸ್ಟ್ರಾಂಗಾಗಿ ನಿರ್ಧಾರ ತಗೊಂಡೆ. ಬಟ್ ಬಟ್ಟೆ ಎಲ್ಲ ಲೂಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸರಿ, ಏನಪ್ಪ ಆಯ್ತಾ ಹಬ್ಬ ಎಲ್ಲ? ಪೂಜೆ ಮಾಡೋಣ. ಯಾರು ಓಡಾಡ್ತಾರೆ? ಇವನೇ ತ್ರಿಶಾಂಕ್. ಹೇಳು ಒಂದು. ಹಂಗೇನು ಹೇಳೋದು? ಗನ್ನು ಹೋಗಿ ಏನು ಪರವಾಗಿಲ್ಲ, ಅದನ್ನೆಲ್ಲ ಎಡಿಟ್ ಮಾಡ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಅವರ ತಾಯಿಯವ್ರ ಮನೆ ಗೃಹ ಪ್ರವೇಶ ಇದೆಯಂತೆ. ಸೊ ಅದಕ್ಕೋಸ್ಕರ ಈ ಒಂದು ಬೆಳ್ಳಿ ದೀಪನ ತೊಗೊಂಬಂದಿದ್ದಾರೆ. ಸೂಪರಾಗಿದೆ. ಎಷ್ಟಾಯ್ತಪ್ಪ? 7,500. ಎಷ್ಟಿದೆ ಇದು? 52 ಗ್ರಾಮ್ ಅಂತೆ. ಆಮೇಲೆ ಮಗು ಒಂದು ಉಂಗುರ ತೊಗೊಂಬಂದಿದ್ದಾರೆ. ಚೆನ್ನಾಗಿದೆಯೋ? ನಿಮ್ಗೆ ಇಷ್ಟ ಆಯ್ತಾ ಇದು? ಅವ್ನು ಕಡ್ಗ ಕೇಳ್ತಿದ್ದಾನಂತೆ. ಸೊ ಅವರು ಉಂಗುರ ತೊಗೊಂಬಂದಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ. ಇದೆಷ್ಟಾಯಿತು? ಅದು 750. ಅವನಿಗೆ ಇನ್ನೂ ಹಾಕಲಿಲ್ಲ ಬೇಗ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಕೂತಿದ್ದಾನೆ. ಅವರಮ್ಮ ನಾನು ಪೂಜೆ ಮಾಡಿಬಿಟ್ಟು ಹಾಕ್ತೀನಿ ಸುಮ್ಮನೆ ಇರು ಅಂತ ಅವರಮ್ಮ. ನನಗೆ ಇವಾಗಲೇ ಹಾಕು ಅಂತ ಅವನು. ತಗೋಪ್ಪ ಹಾಕ್ಬಿಡು, ಯಾಕೆ ಸುಮ್ಮನೆ ತೋರಿಸ್ಬಿಟ್ಟಲ್ಲಿ. ಮತ್ತೆ ಹಬ್ಬ ಜೋರ ವಾವ್. ಇನ್ನು ಜಾಸ್ತಿ ಬರಲಿ, ವಜ್ರದ ಹಾಕ್ಕೊಳ್ಳೋ ಥರ ಆಗಲಿ, ಬಂಗಾರದ ಹಾಕ್ಕೊಳ್ಳೋ ಥರ ಆಗಲಿ. ಈ ಥರ ಕೋಪ ಮಾಡ್ಕೋಬೇಡ. ಸ್ವಾಮಿ ಹತ್ರ ಇಟ್ಬಿಟ್ಟು ಕೊಟ್ರೆ ಅದು ಇನ್ನೂ ಜಾಸ್ತಿ ಬರುತ್ತೆ ನಿಮಗೆ. ಉಂಗುರ ಬರುತ್ತೆ, ಇಲ್ಲಿ ಏನಿದೆ ಏನನ್ನೋದು ಬ್ರಾಸ್ಲೆಟು, ಚೈನು ಇವೆಲ್ಲ ಹಾಕೋಬೋದು. ಇಷ್ಟ ಆಯ್ತಾ ನಿಮಗೆ? ಸೂಪರಾ? ಸ್ಕೂಲ್ಗೆ ಹಾಕೊಂಡು ಹೋಗ್ಬೋದಪ್ಪ. ಏನ ಬೆಳ್ಳಿ ಇದಾವೆ. ಎಲ್ಲಿ ತಗೊಂಬಂದಿದ್ದು? ಈಗ ಅದು ಹೊಸ್ದಾಗಿ ಗಾಯತ್ರಿ ಜ್ಯುವೆಲ್ಲರ್ಸ್. ಎಲ್ಲಿ? ಇಲ್ಲೇ ಬಿಡದಿ ಬಿಡದಿ ಅಂತ ಇದ್ದೀರಾ? ಯಾಕೆ ಸುಮ್ಮನೆ ಇರೋ, ಅಷ್ಟೇ ಅದು. ಆಗಪ್ಪ ತೆಗಿತಾ ಇದ್ದಾನೆ. ಸೊ ಇನ್ನು ಅರ್ಶಿನ ಕುಂಕುಮ ಕೊಟ್ಟರು, ತಗೊಂಡು ಬಂದೆ.
ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಫುಲ್ ಮೀಲ್ಸ್ ಊಟ ಅಂತಲೇ ಹೇಳ್ಬೋದು ಇವತ್ತು. ಮತ್ತು ನಾಳೆ ಏನೇನೆಲ್ಲ ತೊಗೊಳ್ತೀನಿ ಏನೋ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಮ್ಮ ಮನೆಯ ಯುಗಾದಿ ಹಬ್ಬ ಈ ರೀತಿ ಖುಷಿಯಾಗಿ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಹೇಗೆಲ್ಲ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಈ ಒಂದು ಯುಗಾದಿ ಹಬ್ಬ ಒಂದು ಹರ್ಷವನ್ನು ತರಲಿ ಅಂತ ನಾನು ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.